ಈಗ ಜಂಪರ್ ಹೊಸ ಕೊಡಕ್ಕೆ ಯಾರ ಕಡೆ ಕೊಡೋಣ ಅಂತ ವಿಚಾರ ಮಾಡ್ತಾ ಇದ್ದೀನಿ ನಾನು ಮೊನ್ನೆ ಶಾಂತ ಕೊಡ್ಸಿದ್ಲಲ್ಲ ಸೀರೆ ಅದರದ ಜಂಪರ್ ಹೊಲ್ಸಕ್ಕೆ ಹೋಗಲ್ಲ. ಯಾಕಂದ್ರೆ ಅದೇ ಸೇಮ್ ನನ್ನ ಕಡೆ ಒಂದು ಜಂಪರ್ ಐತಿ. ಅದು ಹೊಂದಾಣಿಕೆ ಆಗುವಂಗ ಅದಕ್ಕವ ಎಲ್ಲಿ ರೊಕ್ಕ ಕೊಟ್ಟು ಹೊಲ್ಸಕ್ಕೆ ಹೋಗ್ಲತ್ತಾಗ ನಾ ಅಂತೂ ಹೊಲ್ಸಕ್ಕೆ ಹೋಗಲ್ಲ. ನಂದು ಹೊಲಿಸ್ಬೇಕು ನೋಡ್ತೀನಿ. ಅದಕ್ಕೆ ಹೊಂದಾಣಿಕೆ ಆಗಂಗಿತ್ತು ಅಂದರೆ ಹೊಲ್ಸಲ್ಲ. ಯಾವ್ದಾರ ಐತನ ನೋಡ್ತೀನಿ. ಇಲ್ಲಾಂದ್ರೆ ಈಗೇನು ಸದ್ಯಕ್ಕೆ ಉಟ್ಕೊಳ್ಳಲ್ಲ. ಇನ್ನೇನು ಮದುವೆ ಉಟ್ಕೊ ಅಂತ ಹೇಳ ಶಾಂತಕ್ಕ. ನನ್ನ ಸಸಿಗೆ ಹೇಳ್ತೇನೆ. ಹೆಂಗಿದ್ರೆ ಆ ಬಾದಾಮಿ ಅದು ಆಕಿ ಅಂಗಡಿಗೆ ಹೋಗಿರ್ತಾಳಲ್ಲ, ಆ ದಾರಾಗ ಒಂದು ಒಬ್ಬಾಕಿ ಹೆಣ್ಮಗಳು ಹೊಲಿಯಕ್ಕೆ ಅದಾಳ. ಆಕಿ ಒಯ್ದು ಒಂಚೂರು ಕೊಡುವ ಹಳದಿ ಜಂಪರ್ ಇದನ್ನ ಸೇರಿ ಅಂತ ಹೇಳ್ತೇನೆ. ನೋಡೋಣ ಕೊಟ್ಲ ಅಂದ್ರೆ ಒಳ್ಳೆ ಚಲೋನೇ ಆತ. ಗಿರ್ಜಾ ಯಾವಕ್ಕೆ ಆಕಿ ಗಿರ್ಜಾ ಅವು ಸರೋಜ ಬರತ್ತಾಳಲ್ಲ ಮನೆ ಕಡೆ. ಆಕೆ ಅದಕ್ಕೆ ಬಂದ್ಲಕ್ಕಿ ಮಾನಗೇಡಿ ಮರ್ಯಾದಿಲ್ಲ ಮಾನಿಲ್ಲ ಅಲ್ಲ. ಆಕೆ ಮಗ ಇಂಥದ್ದೆಲ್ಲ ನಮ್ಗೆ ಅನ್ಯಾಯ ಮಾಡ್ಯ. ನನ್ನ ಒಂದು ಕಿಂಚಿತ್ತು ಆಕಿಗೆ ಒಂಚೂರು ಆಕಿಗೆ ಏನು ಅನ್ಸಂಗಿ ಇಲ್ಲ ನೋಡು. ಅರಕ ಯಾರಾದ್ರೂ ಮಕ್ಕ ಕೊಟ್ಟು ಮಾತಾಡ್ಯಾರನ್ನ ಮತ್ತೆ ಅಲ್ಲ ನನ್ನ ಮಗನಿಂದ ಇಷ್ಟು ಅನ್ಯಾಯ ಆಗೈತಿ, ಪಾಪಕ್ಕಿಗೆ ಬೇಜಾರಾಗಿರ್ತೈತಿ ಅನ್ನೋದು ಇಲ್ಲೇ ಇಲ್ಲಪ್ಪ. ಏನು ನಮ್ಮನಿ ಕರೆನ ಮೊದಲೆಲ್ಲ ಇದ್ರಲ್ಲ ಮಾತಾಡ್ತಿದ್ರಲ್ಲ ಹಂಗೆ ಮಾತಾಡ್ತಾರೆ. ಈಗಂತೂ ಕರೆನ ನನಗೆ ಅಕ್ಕಿ ನೋಡಿದ್ರೆ ನನ್ನ ರಗತ್ ಕುದಿತೈತಿ. ನನಗೆ ಅಕ್ಕಿನಿಂದ ಅದು ಅನ್ಯಾಯ ಐತಲ್ಲ ಅದು ಮರ್ಯಾಕ ಸಾಧ್ಯ ಇಲ್ಲ ನೋಡಿ ನನಗೆ ಪರಕ. ಹಂಗೆ ಅನಿಸ್ತೈತಿ ಯಾರಿಗಾದ್ರು. ಅದು ಮರ್ಯಾದಿದ್ದಕ್ಕೆ ಅದ್ರಕ್ಕೆ ಹೆಂಗಿರ್ತಿದ್ಲನ ಪಾಪ ನಾಸ್ತಿ ನೋಡಿದಿಲ್ಲ. ಈಕಿದ ಬಾಳೆ ಹಾಳು ಮಾಡಿದ್ದೆ. ಹೋಗಿ ಗಂಡನ ಮನೆಗೆಲ್ಲ ತುತ್ತೂರಿ ಊದಿ ಆಕೆನು ಒಬ್ಬಿಬ್ರಿಗೆ ಅನ್ಯಾಯ ಮಾಡ್ಯಾಳ ಈ ಓಣ್ಯಾಗ. ಯಾರನ್ನ ಕಂಡ್ರಾಕತಿ ಹೇಳಕ್ಕಿಗೆ ಎದಕ್ಕೆ ಬರಾಕತ್ತೈತಿ ಹುಚ್ಚುಮುಳ್ಳೆತ್ತಾಗ ಬಂದ್ಲು. ಕಲ್ಲಕ್ಕ ಮಲ್ಲಕ್ಕನ ಜೋಡಿ ಇಲ್ಲೇ ಐತಲ್ಲ. ಯಾವಾಗಾರ ನೋಡಿ ಈ ಪಾರವ್ವ ಇಲ್ಲೇ ಬಿಟ್ಟು ಶೆಟ್ಟಿತಿರ್ತಾಳ, ಇಲ್ಲ ಅಶಾಂತ ಅವನ ಮನೆಗೆ ಶೆಟ್ಟಿತಾಳ. ಸರೋಜ ಕುಂದ್ರ ಬಾ. ಇರ್ಲಿ ಮತ್ತೆ ಎಲ್ಲಿ ಕುಂದ್ರದ. ಇದು ಏನದು ಮನಿನ ಒಳ ಏನು ಮಾಡ್ಕೊಟ್ಟಿ ಬಿಡ. ನಾನು ಅವಾಗ ನೋಡಿದ್ಕಿಂತ ಇವಳ ರೂಮ್ ಗೀಮ್ ಕಟ್ಟಿಸಿ ಎಲ್ಲ ಇದು ಮಾಡಿರಂತೆ. ಆತಗಿಂದ ಬರ್ತಾ ಕಾಣ್ತತ್ತಲ್ಲ ಒಳ್ಳೆ ಬಾರಿ ಖತರ್ನಾಕ್ ಆಗಿತ್ತು ಬಿಡು. ಅಯ್ಯ ಖತರ್ನಾಕ್ ಅಂತ ಕೇಳ್ತಿಯಲ್ಲ ಸರೋಜ. ಇಲ್ಲೋಡಿಲ್ಲ ಆ ರೂಮ್ ನೋಡ್ಬೇಕು ನೀ ಬರೇ ಏನದು ಪಿಕ್ಚರ್ನಾಗ ಆದಂಗೆ ಆಗೈತಿ. ಪಲ್ಲಂಗ ಆತು, ಟಿಜೂರ ಆತು, ಆ ಸಾಮಾನು ಆತು, ಒಂದ ಎರಡ ನೋಡ್ಬೇಕು ನೀನು. ಅದನ್ನ ಅಟ್ಟು ಚಂದ ಮಾಡ್ಯಾರ ನೋಡು. ಹೌದನ ಚಲೋ ಬಿಡುವ ಚಲೋ. ಅಂತಂಗೆ ಇದು ಏನದ ಗಿರ್ಜಾ ಏನಿಲ್ಲ ಮೊನ್ನೆ ತಂದಿದ್ದು ಸೀರಿದ ಒಂಚೂರು ಜಂಪರ್ ಹೊಲಿಸ್ಬೇಕಿತ್ತ. ಅಯ್ಯೋ ಸರೋಜ ಅದು ಈ ಜಂಪರ್ ಹೊಲ್ಸಕ್ಕೆ ಆಗಂಗಿಲ್ಲ. ಅಂದರೆ ಏನಾಗ್ಬಿಟ್ಟೈತಿ ಅಂದ್ರೆ ಇದು ನನ್ನ ರಾಟಿ ಕೆಟ್ಟೈತಿ. ಹೊಲೆಯಂಗಿಲ್ಲ. ಹಾಗಾಗಿ ನೋಡತ್ತಾಗ ನನಗೆ ಹೆಂಗೆ ಹೇಳ ಅನ್ನಂಗೆ ಆಗಿತ್ತು. ಈಗ ನನ್ನ ರಾಟಿ ಕೆಟ್ಟೈತಿ ಹೊಲೆಯಂಗಿಲ್ಲ. ನಾನು ಕಂಡಬಿಟ್ಟು ಮನೆ ಕೇಳಲ್ಲಕ್ಕಿನ ಜೈ ಕೇಳು ಜಂಪರ್ ತಂದಿದ್ಲಕ್ಕಿನೋ ಇಲ್ಲವಾ ಹೊಲ್ಯಾಕಾಗೋದಲ್ಲ ಹಿಂಗಾಗೈತಿ ಅಂತ ಹೇಳಿ ಕಳಿಸಿದೆ ಮತ್ತೆ. ಹೌದಾ ಹೋಗ ಹೆಂಗದು ಮಾನ್ಯರ ಪ್ರೇಮ ಒಂದು ಹೊಲ್ದು ಕೊಟ್ಟಿ ಅಂತೆ ನಿನ್ನಿಂದ ಮೊನ್ನೆ. ಅಯ್ಯೋ ದೇವ್ರೆ ಪ್ರೇಮ ಒಂದು ಹೊಲ್ದು ಕೊಟ್ಟಿದ್ದಲ್ಲ ಇವಾಗ. ಅದು ಇಸ್ಕೊಂಡಿದ್ದು ಹೊಲ್ದಿಟ್ಟಿದ್ದೆ ಕಾಜು ಬುಡ್ಡಿ ಮಾಡಿದ್ದಿಲ್ಲ. ಮತ್ತು ಪುರ್ಸತ್ತ ಸಿಕ್ಕಿಲ್ಲ ಅಂತೇಳಿ ಮಗಳ ಮನೆಗೆ ಹೋದೆ ಅಂತೇಳಿ ಮಾಡೋಕ್ಕಾಗಿದ್ದಿಲ್ಲ. ನೀನಿಲ್ದ ಮೊನ್ನೆ ಕಾಜು ಬುಡ್ಡಿ ಮಾಡಿ ಆಕಿ ಕೊಟ್ಟು ಕಳಿಸಿದ್ದೆ. ಏನವ ಹಿಂಗಂತಿ ನೋಡು. ಏನು ನಂದಂತೇಳಿ ಹಂಗಂತೀಯ ಏನೋ ಒಟ್ಟು ಗೊತ್ತಿಲ್ಲ. ಅಲ್ಲ ನಾನು ರೊಕ್ಕನ ಕೊಡ್ತಿದ್ದೆ ತಗೋರ, ಹಂಗ್ಯಾಕೆ ಒಲ್ಲಂತಿ ಹೊಲಿ ಊಟ. ಅಲ್ಲ ಮತ್ತು ನಾನೇನು ಪುಕ್ಷಟ್ಟಿ ಹೊಲ್ದು ಕೊಡ್ತೀನಿ ಅನ್ನೆ. ಯಾರೇನು ಕಲ್ಲಾಳ ಕೊಡ್ತಾರನ್ನ ಎಲ್ಲರೂ ರೊಕ್ಕನೇ ಕೊಡೋದು. ಇಲ್ಲ ಹೊಲ್ಯಾಕೆ ಎಲ್ಲಿ ಹೊಲ್ಯಾಕೆ ಹೋಲಿ ಇಲ್ಲ. ನಾನು ರಾಟಿ ಕೆಟ್ಟೈತಿ ಸುಳ್ಳು ಹೇಳ್ದಾಕತ್ತೇನೆ. ಬಾ ಹಂಗಾರೆ ನೀನು ಇದ್ರಿಗೆ ಒಟ್ಟು ಹೊಲ್ದು ಕೊಡ್ತು ಹೊಲ್ದು ತೋರಿಸ್ತೀನಿ ನೋಡಿ. ಬಾ ಹಂಗಾರೆ ನೀನು ಅಂತಿ ನೋಡವಾಗ ಕೆಟ್ಟಿದ್ದು ಹೌದು ಹಂಗಾರ ಅಂತೇಳಿ. ಕೆಟ್ಟೈತಿ ಸರಿ ಇದ್ರೆ ನಾನು ಇಷ್ಟೊತ್ತಿಗೆ ನಿಮ್ಮ ಕಡೆ ಇಷ್ಟು ಹೇಳ್ಸ್ಕೊತಿದ್ದೇನೆ. ರೊಕ್ಕ ಬರ್ತದವ ಅದ್ರಾಗ ಏನು ಹೊಲ್ದು ಕೊಡ್ತಿದ್ದೆ. ಏನವ ಆಗಲಿ ಬಿಡು ಇರಲಿ ಮತ್ತೇನು ಮಾಡೋದು. ಆದರೂ ಹೊಲದಿದ್ರೆ ಒಂದಿಟ್ಟು ಚಲೋ ಆಕಿತ್ತು. ರಾಟಿ ಕೆಟ್ಟೈತಿ ಅಂದರೆ ಅದು ರಿಪೇರಿ ಮಾಡಿಸೋಕೆ ಬೇಡ ಅದನ್ನು. ಅಯ್ಯೋ ನಾನು ಮೊನ್ನೆ ನಿನ್ನ ಜೊತೆಗೆ ಸೀರೆ ತರಲಿಲ್ಲನ ಸರೋಜ. ಆ ಸೀರೆದ ಜಂಪರ್ ಹೊಲ್ಕೊಡು ಅಂದೆ. ಇಲ್ಲವ ಹೊಲ್ಕೊಡಕ್ಕೆ ಆಗೋದಿಲ್ಲ ಹಿಂಗೆ ಕೆಟ್ಟೈತಿ ಅಂತ ನನಗೂ ಅದೇ ಹೇಳಿದ್ಲು. ರಿಪೇರಿ ಮಾಡ್ಸಂದಿದ್ದಕ್ಕೆ ಹೇಳಿದ್ಲು. ಮಗ ಬೇಕಾದಂಗೆ ದುಡಿತಾನ, ಸೊಸಿನೂ ದುಡಿತಾಳ. ನಮ್ಮದು ಅದು ಇದು ನಾವೇನು ಮಗ ಸೊಸಿ ಏನು ಹೇಳ್ದಂಗೆ ಕೇಳಲ್ಲ ಅನ್ನಂಗಿಲ್ಲ. ಬೇಕಂದಂಗೆ ದಿನ ದುಡ್ದು ಬಂದು ಮನೆಗೆ ಬಂದು ಹೊಸಲ ದಾಟತ್ಲೆ ಇಷ್ಟು ವ್ಯಾಪಾರ ಆತು ನೋಡು ಅಂತೇಳಿ ಕೈಯಾಗ ಕೊಟ್ಬಿಡ್ತಾರೆ ಸೀದಾ ರೊಕ್ಕನ. ಹಾಗಾಗಿ ನನಗೆ ಅದಕ್ಕೆ ಬೇಕಾಗೈತವ ಹೊಲ್ಕೊಂತ ಕುಂದ್ರದು. ಮಗ ಅಂತರೂ 20 ಸಲ ಅಂತಾನಂತ. ಯಾವ ದುಡಿಯಾಕೆ ಹೋಗ್ಬೇಡ ಮಾಡಬೇಡ, ಎದಕ್ಕೆ ಬೇಕು ತ್ರಾಸು, ಆರಾಮಾಗಿರು ಒಂದೇ ಸಮಯ ಆರಾಮಾಗಿರು ಅಂತೇಳಿ ಜೀವ ತಿಂತಾನಂತಂದೈತಿ. ಸೊಸಿನೂ ಆರಾಮಾಗಿರ್ರಿ ಅಂತೀರ, ರೊಕ್ಕ ನಿಮ್ಮ ಕೈಗೆ ಕೊಡ್ತೇವಿ, ಮತ್ತೇನು ನಿಮ್ದು ಆರಾಮಾಗಿರ್ರಿ, ಏನು ಕೆಲಸ ಮಾಡಬೇಡ್ರಿ, ರಾಟಿ ಗಿಟಿ ರಿಪೇರಿ ಮಾಡಿಸಿ ಮತ್ತದನ್ನು ಹೊಲ್ಕೊಂತ ಗಿಲ್ಕೊಂತ ಕುಂದ್ರಕ್ಕೆ ಹೋಗ್ಬೇಡ್ರಿ ಅಂತೇಳಿ ಒಂದೇ ಸಮನೆ ಇದು ಮಾಡ್ತಾಳಂತ. ಹಾಗಾಗಿ ಸುಮ್ಮನಾಗಿದ್ದ ಅಷ್ಟೇ. ಇಲ್ಲಾಂದ್ರೆ ಇಷ್ಟೊತ್ತಿಗೆ ರಿಪೇರಿ ಮಾಡ್ತಿದ್ಲಪ್ಪ. ಒನ್ ಟೈಮ್ನೇ ಕಷ್ಟಪಟ್ಟು ದುಡ್ದಾಳ. ಈಗ ಮಕ್ಳು ಆರಾಮಾಗಿ ಇಟ್ಟಾರೀಗ. ಅದು ಕರೆ ಅನ್ನ. ಹೋಗ್ಲಿ ಬಿಡವ ಸರಿ ಆತಂಗಾರ ಹಾಗೆ ಮಾಡು. ಸರಿ ಹಂಗಾರೆ ಬರಲೇ ಮತ್ತೇನು ಮಾಡೋದು. ಓಕೆನಿ ಅವ್ರು ಬಿಡಾಡಿ ನನಗೆ ಬಾಯಿಗೆ ಬಂದಂಗೆ ಮಾತಾಡ್ತಾಳೆ. ಏನು ಮಾಡ್ಬೇಕು ಎಲ್ಲ ನನ್ನ ಕರ್ಮ. ಇದು ನನ್ನ ಮಗ ಇದು ಹೇಳ್ದಂಗೆ ಕೇಳಂಗಿದ್ದಿದ್ರೆ ಈ ಬೆಂಡ್ಲಾರ ಕಡೆ ಎಲ್ಲ ಅನಿಸ್ಕೋಬೇಕಿತ್ತ. ಅಯ್ಯೋ ನನ್ನ ಶಿವನೇ ಬರಬರಿ ಇಲ್ಲ. ಏನು ಮಾಡೋಕ್ಕಾಗತ್ತೆ. ಇರಲಿ
1200 ರೂಪಾಯಿ ಸೀರೆ ಕೊಡಿಸಿ 1800 ರೂಪಾಯಿ ಸೀರೆ ಹೊಳ್ಳಿಸ್ಕೊಂಡಾಳ. ಈಕೇನು ಕೊಡಿಸ್ದಂಗಾತು, ಈಕೇನು ಮಾಡ್ದಂಗಾತು? ಪಾಪ ಶಾಂತಕಿನ್ನು ಅದೆಲ್ಲ ಕೇಳಕ್ಕೆ ಹೋಗೋದಿಲ್ಲ, ಹೇಳಕ್ಕೆ ಹೋಗೋದಿಲ್ಲ, ಗೊತ್ತನ ಸುಮ್ಮನಿದ್ಲ. ಹಂಗೊಂಥರ ಈಗ ನಮಗೂ ನೋಡಿದ್ರೆ ಹಂಗೆ ಒಂದೊಂದು 1000 ರೂಪಾಯಿ ಸೀರೆ ಕೊಡ್ಸಾಳ. ಆಯಾರು ಏನಾರ ಒಂದು ಮಾಡ್ಬೇಕಲ್ಲ ಪಾರಾಯ್ಕಿನ ಗಿರ್ಜಕ್ಕ. ನಾವು ಒಂಥರ ಆಗಕತ್ತಿ ಬಿಟ್ಟತವ. ಆಯಾರು ಏನಾರ ಒಂದು ಚಲೋ ಆಯಾರನೇ ಮಾಡ್ಬೇಕು. ನನ್ನ ಮಗ್ಗ ನನ್ನ ಸೊಸಿಗೆ ಹೋಗಿ ಕೇಳ್ತಂತಡಿ, ಒಂದು ಏನಾರ ಚಲೋ ತಂದು ಕೊಡ್ತೀರಾ ಕೊಡೋದಲ್ಲ ಅಂತ ಕೇಳ್ತಾನೆ. ಹೋಗ್ಲಿ ಬಿಡ ಪಾರಕ್ಕ, ಎದಕ್ಕೆ ಜಗಳ ಮಾಡ್ತಿ? ಹೋಲತ್ತಾಗ ಅವ್ರಿಗೆ ಕೊಡೋ ಮನ್ಸಿಲ್ಲನ್ನೇ ಬಲವಂತವಾಗಿ ಕೊಟ್ಟೇನು ಉಪಯೋಗ? ಹೌದಿಲ್ಲ, ಕೊಡೋರು ಖುಷಿಯಾಗಿ ಕೊಟ್ರೇ ಇಸ್ಕೊಳ್ಳೋರಿಗೆ ಒಂದು ಬೆಲೆ ಇರೋದು. ಯಾಕದ? ಹೌದಿಲ್ಲ, ಬೇಡ ಸುಮ್ಮನಿರು ಹೋಲಿ. ನೀನು ಕೊಟ್ಟಿಲ್ಲ ಬಿಟ್ಟಿಲ್ಲ ಅಂತೇಳಿ ಶಾಂತಕ್ಕೆ ನೋಡಲ್ಲ, ಆರಾಮಾಗಿರು ಹೋಲತ್ತಾಗ. ಅಯ್ಯೋ ಅದು ಆ ಪ್ರಶ್ನೆ ಅಲ್ಲ. ಅಲ್ಲ ನಾನು ಮನ್ಯಾಗ ಹೋಗ್ಬಿಟ್ಟು ಹೋದಿಲ್ಲ, ನನ್ನ ಹಿರೇ ಮನುಷ್ಯ ಹೇಳೋದಿಲ್ಲ, ನನ್ನ ಕಡೆ ಎಲ್ಲ ಕೊಡ್ಬೇಕು ಮಾಡ್ಬೇಕು ಅನ್ನೋದು ಅವ್ರಿಗೆ ಇರ್ಬೇಕಾ? ಸುಮ್ಮನಿರು, ನಿನ್ನ ಜಗಳ ತೆಗ್ದೇ ಬಿಡ್ತೇನೆ ನಾನು. ಅಲ್ಲ ಥೋತದ ಈ ಪಾರಕ್ಕಿಗೆ ಏನಾತಪ್ಪ ಇದ್ಕಿದ್ದಂಗೆ? ಆ ಸರೋಜಕ್ಕಗ ಅಂದ್ಲು, ಈಕಿ ಮಗನೇ ಈಕಿ ಸೊಸಿನೇ, ಇವ್ರ ಮಾತು ಕೇಳಲ್ಲ. ಈ ವಿಷಯ ಏನಾರ ಆ ಸರೋಜಿಗೆ ಗೊತ್ತಿದ್ದಿದ್ರ ಆಕೆ ಸುಮ್ಮನೆ ಇರ್ತಿದ್ಲನ? ಹೊಳ್ಳಿಕಿಗೆ ಏನಾರ ಒಂದು ಅಂತಿದ್ಲು, ಪುಣ್ಯಕಕ್ಕಿಗೆ ಗೊತ್ತಿಲ್ಲ. ಅಯ್ಯೋ ದೇವ್ರ, ಎಲ್ಲೇ ಒಬ್ಬೊಬ್ರು ಮಾತು ಕೇಳೋರು, ಎಲ್ಲರೂ ಕೇಳಲ್ಲ. ಅತ್ತಿ ನಂಗೇನು ಕುಬ್ಸ ಮಾಡೋದು ಬೇಡ. ಎದಕ್ವಾ ಕುಬ್ಸಕ್ಕೆ ಬೇಡ? ಅಲ್ಲ ನಿಂಗೇನು ತಲೆ ಬರೋಬರಿ ಐತೆ, ಒಂದೇ ಕುಬ್ಸ ಯಾಕೋಲೆ? ಅವನ ಕಡೆ ಏನಾರು ರೊಕ್ಕಿಲ್ಲಂತೆ ಕುಬ್ಸ ಮಾಡಕ್ಕೆ, ಜಾಸ್ತಿ ಖರ್ಚಾಕೈತಂತೆ. ಜೊತೆಗೆ ಇನ್ನೊಂದು ಏನಂತಂದ್ರೆ ದುಡ್ಡು ಈಗ ತೊಂದರೆ ಐತಂತೆ. ಆಮೇಲೆ ನನ್ನ ಗಂಡಗೆ ಬಂಗಾರ ಗಿಂಗಾರ ಏನು ಕೊಡೋಕ್ಕಾಗಲ್ಲಂತೆ. ಆಗ ಅವ್ರು ಬಂಗಾರ ಮಣ್ಣಾಗೋಲ್ತಕ್ಕತ್ತಾಗ ಬಂಗಾರ ಯಾರಿಗೆ ಬೇಕಾಗೈತಿ? ಹೋಗ್ಬಿಡು, ಅವ್ರು ಮಾಡ್ಲಿಕ್ಕೆ ನಾ ಮಾಡಿಸ್ಕೊಡ್ತೇನೆ ಕುಬ್ಸ. ನಾ ಮಾಡ್ತೇನೆ ಬಿಡವ, ನನ್ನ ಮಗಂದು ಹೊಟ್ಟೆಗಿರೋ ಕೂಸೋದು ನನ್ನ ಮಗಂದದ. ಯಾಕ ಏನ ಅವ್ರಿಗೆ ಮಗಳದ್ ನೋಡ್ಬೇಕಂತ ಚಂದ ಇಲ್ಲ ಅಂದ್ಮೇಲೆ ನಾನು ಯಾಕೆ ತಲೆ ಕೆಡಿಸ್ಕೊಲಿ? ನಾ ಮಾಡ್ತೇನೆ ಕುಬ್ಸ. ಅದೇನು ಖರ್ಚಾಕತ್ತ ಆಗೋಲ್ತಕ್ಕ, ಸಾಲ ಮಾಡೋದ್ರ ಅಡ್ಡಿ ಇಲ್ಲ, ನಾ ಮಾಡ್ತೇನೆ. ಹಂಗಾರ ಇವ್ರವ್ವ ಇವ್ರಪ್ಪ ಇವ್ರ ಅಣ್ಣ ಇವ್ರ ಅತ್ತಿಗೆ ಯಾರು ಬರಬಾರ್ದು ನೋಡು. ಅದ್ ಹೆಂಗಕತಿ ಬರೋರ ಅವ್ರು? ಕುಬ್ಸ ಮಾಡಕ್ ಆಗಲ್ಲ ಅಂತ ಹೇಳಿ ಕಳ್ಸ್ಯಾರ ಅಂದ್ರೆ, ದುಡ್ಡಿಲ್ಲ ಅಂದಾರ ಅಂದ್ರೆ ನಾವು ಮಾಡೋಣ, ಅವ್ರು ಬರ್ಬಾರ್ದು. ಯಾಕ ಬಂದರ್ಗೆಲ್ಲರಿಗೂ ಇಲ್ಲ ನಾವು ಮಾಡೇವ್ ಖರ್ಚು ಅಂತ ಹೇಳಕ್ಕಾಕತ್ತೇನ? ನಾವ್ ಹೇಳಕ್ಕಾಕತ್ತೆ ಆಗಲ್ಲ. ಎಲ್ಲಾರು ಏನ್ ತಿಳ್ಕೊಂತಾರ, ತವ್ರ ಮನೆ ಜೋರ್ ಮಾಡ್ಕೊಟ್ಟಾರ ಅಂತ ತಿಳ್ಕೊಂತಾರ. ನಾನ್ ಯಾಕ ನನ್ನ ರೊಕ್ಕ ಖರ್ಚು ಮಾಡಿ ಅವ್ರ ಹೆಸರು ಮಾಡ್ಬೇಕು? ನನ್ನ ಸೊಸಿದು ಬೇಕಂದಂಗ್ ಕುಬ್ಸ ಮಾಡ್ಲಿ, ಚಂದ ಎಲ್ಲಾ ತಂದ್ ಮಾಡೋನು. ನನ್ನ ಮಗನ ನನ್ನ ಸೊಸಿನ ಚಂದ ಕುಂದ್ರಿಸಿ ಮಾಡೋನು ಅಂತ ಅದ್ರಾಗ ಏನೈತಿ? ಆದ್ರ ಅವ್ರನ್ನ ಕರೆಯಂಗಿಲ್ಲ. ಅಲ್ಲೇ ಆಕಿಗೆ ಬೇಜಾರ್ ಆಕೈತಿ, ಹೊಟ್ಟಿಲಿ ದುಡಿಗದ, ಅದಕ್ಕೆ ಹಂಗ ಬೇಜಾರ್ ಮಾಡಬಾರ್ದು ನಾವು. ಇದೆಲ್ಲ ಗೊತ್ತಾಕತ್ತಲ್ಲ ನಿನಗೆ? ಅಲ್ವಾ ಬಾಯ್ ಬಿಟ್ಟು ಹೇಳಿದ್ನ? ಯಾರು ಹೇಳಿದ್ರು ನಿಂಗೆ? ಅವ್ವ ಅಂದ್ರೆ ನಾನು ಇಷ್ಟು ಕಡಿಮೆ ರೇಟಿನ ಸೀರೆ ಹಾಕಿ ಕೊಡಿಸಿದಿ ಜ್ಯೋತಿಗೆ, ನಿಂಗೆ ಅಷ್ಟು ಗೊತ್ತಾಗಲ್ಲ ನಾವ ಅಂತಂದೆ. ಅವಾಗ ಅಂದ್ಲು, ಇಲ್ಲ ನನಗೆ ಎಷ್ಟು ಕೆಲಸ ಐತಿ, ಖರ್ಚು ಐತಿ, ನಿನಗೇನು ಗೊತ್ತು? ಇಷ್ಟು ಖರ್ಚನ್ನ ನಾ ಹೆಂಗೆ ಜೀವನ ನಡೆಸ್ಬೇಕು? ಜೊತೆಗೆ ನನಗೆ ಅದನ್ನು ತಂದ್ಕೊಡು ಇದನ್ನು ತಂದ್ಕೊಡು ಅಂದ್ರೆ ಎಲ್ಲಿಂದ ತಂದು ಕೊಡಕ್ಕೆ ಹೋಗ್ಲಿ, ಇನ್ನು ನಿನ್ನ ಗಂಡಗೆ ಇಷ್ಟು ಕೊಡ್ಬೇಕು ನಾನು ಅಂತೆಲ್ಲ ಅಂದ್ಲ. ಅವಾಗ ಅನ್ನಿಸ್ತು ಭಾಳ ಇದಾತನ ಹಂಗಾರ ಅಂತೇಳಿ. ಅದಕ್ಕೆ ಮಾಡಕ್ಕೆ ಹೋಗ್ಬೇಡ್ಬಿಡುವ ನಾನು ಕುಬ್ಸ ಅಂದೆ. ಅದಕ್ಕೆ ಬ್ಯಾಡ್ ಅಂದ್ರೆ ಬಿಡು, ಆದ್ರೆ ನಾ ಹೇಳ್ತೇನಲ್ಲ, ನಾ ಇದು ಏನದು ನನಗೆ ಎಲ್ಲ ಮಾಡೋಕ್ಕಾಗಲ್ಲವ, ಮೊನ್ನೆ ನಮ್ದು ರೊಕ್ಕ ಹಾಳಾಗೈತಿ, ನಿಮ್ಮ ಅಣ್ಣ ದುಡಿದಿದ್ದು 1 ರೂಪಾಯಿ ಕೈಯಾಗ ಕೊಡುವಲ್ಲ, ನಿಮ್ಮ ಅತ್ತಿಗಿನೂ ಕೊಡುವಲ್ಲ, ನಾನು ನಿಮ್ಮಪ್ಪ ಏನು ಮಾಡೋಣ, ಹೊಲನೂ ಅವ್ರೇನ ಆ ಪ್ಲಾಟ್ ಮಾಡ್ತೇನೆ ಅಂತೇಳಿ ಅದನ್ನು ತೊಗೊಂಡು ಕುಂತಾರ, ಬೇರೆ ಎಲ್ಲಿಂದ ರೊಕ್ಕ ತರಲಿ ಅಂತೇಳಿ ಅವ್ವ ಬಾಯ್ ಮಾಡಿದ್ಲ. ಅದಕ್ಕೆ ಓಹೋ ನಿಮ್ಮ ಅಣ್ಣ ಏನಾವ ಗಂಡ್ಮಗನ ಏನವ? ಒಟ್ಟಿಗೆ ಅನ್ನ ತಿಂತಾನ, ಸಗಣಿ ತಿಂತಾನ, ಬಾರಿ ಬಿಡ ಅವಂದು. ನೋಡ ನೀನು ಬಣೆತನಕ್ಕೂ ಹೋಗಕ್ಕೆ ಹೋಗ್ಬಿಡ್ಬಾ, ಆರಾಮಿರು ಏನ. ನಮ್ಮ ಮನೆಗೆ ಆಗ್ಲಿ ಮಾಡೋಣ, ನಾವೇ ಮಾಡೋಣ ಬಣತನ ನೋಡೋಣ. ಹಂಗಾರ ಹಂಗೇನು ಹೇಳಿಲ್ಲ ಮಾವ, ಅವು ಮಾಡ್ತಾಳ, ಆದ್ರೆ ರೊಕ್ಕಿಲ್ಲಂತೆ. ಎಲ್ಲ ರೊಕ್ಕ ಐತಿ ಸುಮ್ಕಿರವ, ಏನ್ ರೊಕ್ಕಿಲ್ಲ ಅಂತಾರ? ಅಲ್ಲ ರೊಕ್ಕಿಲ್ಲ ಅಂದ ಏನ್ ಸ್ವಲ್ಪ ಖರ್ಚು ಮಾಡ್ಯಾನ ಅವನು. ತಡಿ ಸಾಲ ಮಾಡ್ಬೇಕವಾ ಈಗ? ತಡಿ ನನ್ನ ಮಗಳ ಮದ್ವಿಗೆ ನನ್ನ ಕಡೆ ರೊಕ್ಕ ಐತೇನ? ಸಾಲ ಮಾಡಿ ಮದ್ವಿ ಮಾಡ್ತಾ ಇದೀನಿ. ಯಾಕೆ ಮಾಡಾತೀನಿ? ನನ್ನ ಮಗಳಕಿ ಆಕಿ ನಾನ ಮಾಡ್ಬೇಕಲ್ಲ, ಮತ್ತೆ ಯಾರು ಮಾಡ್ಬೇಕು? ಅದಕ್ಕೆ ಸಾಲ ಮಾಡ್ಬೇಕವಾ? ಮಗಂದಕ್ಕ ಅಷ್ಟು ಸಾಲ ಮಾಡಿ, ತಂದಕ್ಕೆ ಅಷ್ಟು ಸಾಲ ಮಾಡಿದ, ಅದನ್ನ ತೀರ್ಸಿದ. ಈಗ ಮಗಳದಕ್ಕೆ ಸಾಲ ಮಾಡಕ್ಕಾಗಲ್ಲ ಅಂತನ? ನಿಮ್ಮ ಅವ್ವ ಭಾಳ ಚಂದ ಶಾಣೆ ಅದಾಳ ಬಿಡು, ಇಷ್ಟೆಲ್ಲ ಮಾತಾಡಿದ್ಲಲ್ಲ ನಿಮ್ಮವ್ವ. ಗಂಡಂದು ಇಟ್ಕೊಂಡಕ್ಕಿಗೆ 5 ಲಕ್ಷ ರೂಪಾಯಿ ಕೊಡಾಕ ಸಾಲ ಮಾಡಿ ಕೊಟ್ಟ ನೋಡುವ. ನಾ ಹೇಳ್ತೇನೆ ಕೇಳು, ಸರಿ ಇಲ್ಲ ಇದು, ಸರಿನೇ ಇಲ್ಲ ಏನ. ಫಸ್ಟ್ ನಾ ಹೇಳ್ತೇನೆ ಕೇಳು, ಹೋಟೆಲ್ ಮಾಡ್ತೇನೆ ಅಂತೇಳಿ ನಿಮ್ಮ ಅಣ್ಣಗ ಲಕ್ಷಾಂತರ ರೂಪಾಯಿ ಸುಳಿದ್ರ ಏನಾರು ಲಾಭ ಆತ? ಅಲ್ಲಿಗಲ್ಲೇ ಲಾಸ್ ಆಗಿ ಹೋತು. ಹೌದಾ? ಅದನ್ನ ಮನೆ ಬಂದಕ್ಕೆ ಸೊಸಿ ಕೊಟ್ಟಾಳ, ಇನ್ನ ಬೇಕು ಕೊಟ್ಟಾಳ, ಅದು ಏನು ಮಾಡ್ಯಾರ ದೇವ್ರಿಗೆ ಗೊತ್ತು. ಆದ್ರೆ ಸಾಲ ಮಾಡಿದ್ರು ಇಲ್ಲೋ, ಮಗಳದಕ್ಕೆ ಮಾಡ್ಬೇಕವಾ. 1 ಬಿಟ್ಟು 2 ಲಕ್ಷ ಆದ್ರೂ ಮಾಡ್ಬೇಕು ಸಾಲನ. ಯಾಕ ಮಗಳದು ಈಗ ಆತೀಗ 1ನೇ ಕುಬ್ಸಕ್ಕೆ ಕೊಡ್ತಾರ, 2ನೇ ಕುಬ್ಸಕ್ಕೆ ಕೊಡ್ತಾರನ? ಇಲ್ಲ. ಹೌದಿಲ್ಲ? ನೋಡು ಆಕಿಗೆ ನಿಮ್ಮ ಹೋಗಿ ಮಾಡಕ್ ಮನ್ಸಿದ್ರೆ ಮಾಡನ್, ಇಲ್ಲಂದ್ರೆ ಬೇಡನ್. ಕುಬ್ಸಾನಿಂದ ನಾವು ಮಾಡ್ತೀವಿ, ಆದ್ರೆ ಅವ್ರನ್ನ ಕರಿಯೋದು ಬಿಡಿಯೋದು ನಮ್ಗೇನು ಕರಿಬೇಕು ಅಂತ ಅನ್ಸಂಗಲ್ಲ ನೋಡು. ನಂಗೆ ವಿಚಾರ ನಿನಗೆ ಬೇಜಾರಾಕೈತಿ ಅನ್ನೋ ಕಾರಣಕ್ಕೆ ಇನ್ನೊಂದು ಮಾತು ಬರ್ರಿ ಅನ್ಬೇಕಷ್ಟೇ. ಶಿವಲಿಂಗ ಪಾಪ ಸುಳ್ಳ ಹೇಳ್ಬಾರ್ದು ಏನ.
ಅವ ಅಕ್ಕ ನಿನ್ಗೆ ಎದಕಾರ ಖರ್ಚಿಗೆ ಬೇಕಾಗ್ಬೋದಕ್ಕ, ನನ್ನ ಹತ್ರ ಭಾಳ ರೊಕ್ಕಿಲ್ಲ, ನಾನು ಇದ್ದಿದ್ದು ಅಡಿಕೆ ತೋಟನು ತಕ್ಷಣಕ್ಕ ನನ್ನ ಕಡೆ ಈಗಿಲ್ಲ, ಹೆಂಡತಿ ದುಡ್ದಿದ್ರ ಮೇಲೆ ನಡೀತಾ ಐತಿ ಈಗ, ನಾನು ಆಕಿ ಕಡೆ ಕೈ ಚಾಚಕ್ ಆಗಲ್ಲಕ್ಕ, ಅದಕ್ಕೆ ನನ್ನ ಕಡೆ ಇದ್ದಿದ್ರೊಳಗೆ ನಾನು ಈಗ ಕೊಡ್ತೀನಿ ತಗೋ ಅಕ್ಕ ಅಂತೇಳಿ ಪಾಪ ಏನ ಅವ್ 25,000 ರೂಪಾಯಿ ಕೊಟ್ಟ. ಅಕ್ಕ ನನ್ನ ಹೆಂಡತಿ ಮುಂದೆ ಅನ್ಬೇಡ, ಯಾರ ಮುಂದೆ ಅನ್ಬೇಡ, ಮತ್ತೆ ಹಿಂದಾಗಡೆ ಅದೇ ಕಣಕಿಸ್ರಾದಿತ್ತು ಅಂತೇಳಿ ಈ ಬೇಡ ಅಂದ್ವಿ, ಆದ್ರೂ ಕೊಟ್ಟ ಬಲ್ವಂತ ಮಾಡಿ. ಅವ 25,000 ಕೊಡ್ಲಿ 20 ರೂಪಾಯಿ ಕೊಡ್ಲಿ, ಕೊಡ್ಬೇಕನ್ನೋ ಒಂದು ಒಳ್ಳೆ ಮನಸ್ಲೆ ಕೊಟ್ನಲ್ಲ, ಅದು ಖುಷಿ ಆಕತಿವ. ಅರ್ಥ ಮಾಡ್ಕೋ, ಏನ ನಿಮಗೂ ಏನು ಅವನೇನು ಸ್ವಲ್ಪ ಮಾಡಿಲ್ಲ, ಎಲ್ಲ ಖರ್ಚು ಮಾಡ್ಯಾನ, ನಿಮ್ಮ ಅಣ್ಣನ ಓದ್ಸಾಕ್ ರೊಕ್ಕ ಕೊಟ್ಟಾನ, ಅವೇನು ಎಲ್ಲ ಮಾಡ್ಯಾನ ಅವ. ಆದ್ರೆ ಅದನ್ನೆಲ್ಲ ಉಳಿಸ್ಕೊಳ್ಳೋದು ಬರಲಿಲ್ಲ ಅವ್ರಿಗೆ. ನಿಮ್ಮ ಅಪ್ಪಗಾತು, ನಿಮ್ಮ ಅವ್ಗಾತು, ನಿಮ್ಮ ಅಣ್ಣಗಾತು. ಏನು ಯಾವಾಗಿದ್ರು ನೋಡ್ವಾ, ನಿನಗೆ ಬೇಜಾರಾಕೈತೆ ಅಂತ ಸುಮ್ಮನಿರ್ತೇನೆ ನಾನು. ನಿಮ್ಮ ಅವು ಮಾಡೋ ಆಟ ಅದಾವಲ್ಲ ಸರಿ ಇಲ್ಲ. ಏನು ಆಕಿ ಹೆಣ್ಮಗಳು ನಡ್ಕೊಳ್ಳೋ ರೀತಿನೂ ತರಾನೇ ಅದು ಒಂಥರ ಬೇಕಾಬಿಟ್ಟು ಮಾಡಿದ್ರೆ ಬಾಳೆ ಬದುಕು ಆಗಲ್ಲವ, ಇವು ಆಗಲ್ಲ. ಹೌದು ಮಾವ, ನಂಗೆ ಗೊತ್ತಾಕತಿ ನಮ್ಮವ್ ಮಾಡೋದು ಬರಬರಿ ಇಲ್ಲ ಅಂತ ನಂಗೆ ಗೊತ್ತಾಕತಿ. ಆಕಿ ಯಾಕೆ ಹಂಗೆ ಮಾಡ್ತಾಳ ಏನಾದ್ರೆ ಏನು ಮಾಡೋಕ್ಕಾಕತ್ ಮಾವ. ನಾ ಈಗ ಏನಾರ ಬಾಯ್ ಬಿಟ್ಟು 20 ಸಲ ಹೇಳಿ ಹೇಳಿ ಸಾಕತ್. ಈಗ ಅದನ್ನೇ ಮಾತಾಡಿದ್ದಕ್ಕೆ ನನ್ನ ಕುಟ್ಟ ಅಂಗಡ್ಯಾಗ ಅಷ್ಟು ಬಾಯ್ ಮಾಡಿಬಿಟ್ಲು, ಅದಕ್ಕೆ ಸುಮ್ಮನೆ ಅದೇ. ಅಯ್ಯೋ ಅದಕ್ಕೆ ನೀವು ಯಾಕೆ ಮಾತಾಡಕ್ಕೆ ಹೋದ್ರಿ? ಅವ್ರು ಸೀರೆ ತೊಗೊಂಡು ನನಗೆ ಏನು ಆಗ್ಬೇಕಾಗೈತಿ? ಕತ್ತಿ ನಿಮ್ದೊಂದು ತಗಾದ್ರ ಸಲುವಾಗಿ ಮಾತಾಡಿ ಸುಮ್ಮನೆ ಯಾಕೆ ಮಕ್ಕ ಕೆಟ್ಟು ಮಾಡ್ಕೊಂಡ್ರಿ ಅಂತ. ಈಗ ಆಯ್ತು, ಇನ್ನೊಂದ್ಸಲ ಯಾವತ್ತು ಯಾರಿಗೆ ಯಾಕೆ ಕೊಟ್ಟು ಬಿಟ್ಟು ಇದನ್ನ ಇಷ್ಟೇ ಯಾಕೆ ಮಾಡಿದೆ ಅಷ್ಟೇ ಯಾಕೆ ಕೊಟ್ಟು ಏನು ಕೇಳಕ್ಕೆ ಹೋಗ್ಬೇಡ್ರಿ. ನಮ್ಗೆ ಅದ್ರ ಮೇಲೆ ಇಂಟ್ರೆಸ್ಟೇ ಇಲ್ಲ ನಿಜವಾಗ್ಲು. ಬಂದಿದ್ರು ಗೌರಿ ಸೀರೆ ಕೊಡು, ನನಗೆ ಅದು ಇಷ್ಟ ಆಗೈತಿ, ಇದು ಬೇಡ ಆಕಿ ಕೊಡು ಅಂದ್ರು. ನಾನು ಎಷ್ಟೋ ಹೇಳಷ್ಟು ಹೇಳಿದ್ವಿ, ಅವ್ರೇನು ಕೇಳಲಿಲ್ಲ. ತೆಲ್ಕೆಟ್ ಲಾಸ್ಟಿಗೆ ನಾ ಬೇಕು ಅಂತಾನೆ ನಿಮ್ಮ ಸೀರೆನೇ ತೋರಿಸಿದೆ. ಇದನ್ನು ತಗೋರಿ, ಹಂಗಾರೆ ನಿಮ್ಗೆ ಮೆತ್ತಂದು ಬೇಕೋದಲ್ಲ ಇದನ್ನು ತಗೋರಿ, ಅದನ್ನು ನಮ್ಮ ಪೈತ್ರತ್ಗೆ ಕೊಡ್ರಿ ಅಂದೇ. ಬೇಡ ನನ್ನ ಮಗಳಿಗೆ ಬೇಕು ಅಂದ್ರು. ಇಲ್ಲೇ ತಿಳ್ಕೊಂಬಿಡ್ರಿ ಎಷ್ಟು ಪಾರ್ಶಾಲಿಟಿ ಮಾಡ್ತಾರ ಅಂತೇಳಿ. ಏನು ಮಾಡೋಕ್ಕಾಗಲ್ಲ. ನೋಡಿ ಇದು ಬೇರೆ ಆಗೈತಾ. ಇಷ್ಟು ದಿನ ಆತು ನಮ್ಮ ಅಣ್ಣ ಒಂದು ಮಾತಾರ ಹೆಂಗದಿಯವ ಏನು ಎತ್ತ ಆರಾಮದಿಯಾ ಏನು ಕೇಳಲ್ಲ ಹೇಳಲ್ಲ. ಅವ್ರಿಗೆ ಯಾ ಇಂಟ್ರೆಸ್ಟು ಇಲ್ಲವಾ? ಇಲ್ಲ, ನೀ ಸುಮ್ಮನೆ ನಮ್ಮನಿ ಸೊಸಿ ನಾನು ನೋಡ್ಕೊಂತೀವಿ, ತಿಲೇ ಕೆಡಿಸ್ಕೊಂತಿ. ಹೋಗಿದ್ನೆಲ್ಲ ಚಿಂತೆ ಮಾಡಬೇಡ, ಹೋಗಿ ಜಾಕ ಮಾಡೋಗಿ ಎಚ್ಚರಿಕೆ ಮಾಡಿ ಹೋಗೊಂದಿತ್ತು ಮಕ್ಕ ಹೋಗುವ. ಏನಾರು ತಿಂತಿಯನ್ನ ಮಾಡ್ಕೊಡ್ಲೇನ? ಅತ್ತಿ ಒಂದಿಟ್ಟು ರವಾ ಸಚ್ಕ ಮಾಡ್ಕೊಡ್ತೀಯ? ಆಯ್ತು ಮಾಡ್ಕೊಡ್ತೀನಿ, ಹೋಗು.